ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಬಸವಲಿಂಗ ಸ್ವಾಮಿರವರ ಮಾರ್ಗದರ್ಶನದಂತೆ ಮಕ್ಕಳಿಗಾಗಿ ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. 10 ದಿನಗಳ ಕಾಲ ಉಚಿತ ವಸತಿ ಮತ್ತು ಪ್ರಸಾದ ಸಹಿತ ಶಿಬಿರ ನಡೆಸಿ ದಿನಾಂಕ 22ರಂದು ಸಮಾರೋಪ ನಡೆಸಿ ಮಕ್ಕಳಿಗೆ ಪ್ರಮಾಣ ಪತ್ರ ನೀಡಲಾಗಿದೆ. ಹೀಗೆ ದಿನಾಂಕ 22ರಂದು ಕೊಟ್ಟೂರು ಸ್ವಾಮಿ ಮಠದಲ್ಲಿ ಶರಣ ಸಂಸ್ಕೃತಿ ಸಂಸ್ಕಾರ ಶಿಬಿರದ ಸಮಾರೋಪ ಸಮಾರಂಭವನ್ನ ಕೈಗೊಳ್ಳಲಾಗಿ 10 ದಿನಗಳ ಕಾಲ ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲ ಮಕ್ಕಳಿಗೆ ಕೊಟ್ಟೂರು ಸ್ವಾಮಿ ಮಠದಿಂದ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮಾತನಾಡಿ 10 ದಿನಗಳ ಕಾಲ ಉಚಿತ ವಸತಿ ಹಾಗೂ ಪ್ರಸಾದದೊಂದಿಗೆ ಶಿಬಿರವನ್ನ ಆಯೋಜಿಸಿರುವ ಬಸವಲಿಂಗ ಮಹಾಸ್ವಾಮಿಗಳ ಕಾರ್ಯ ಸ್ವಾಗತಾರ್ಹವೆನ್ನುತ್ತಾ ಇಂತಹ ಶಿಬಿರಗಳಿಂದ ಮಕ್ಕಳಲ್ಲಿ ಸಂಸ್ಕಾರ ಉತ್ತಮ ನಡೆನುಡಿ ರೂಪಿಸಲು ಸಹಕಾರವಾಗಲಿದೆ ಎಂದರು. ನಾವು ಯಾವ ಮಠದೊಳಗೆ ಓದಿದ್ದೀವಿ ಅಂತ ನಿಮಗೆ ಗೊತ್ತಾಗಲಿ ಅಂತ ಬೇರೆ ಬೇರೆ ಊರುಗಳಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅಜ್ಜವರು ಯಾರ ಬಡ ಮಕ್ಕಳು ಕಂಡು ಅಂತಂದ್ರೆ ಅವ್ರು ಕರ್ಕೊಂಡು ಬಂದು ಈ ಮಠದೊಳಗ ಒಂದು ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡೋದು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳನ್ನು ದತ್ತಕ್ಕೆ ಪಡ್ಕೊಂಡು ಅವರ ಸಂಪೂರ್ಣ ಖರ್ಚು ವೆಚ್ಚವನ್ನು ತಾವೇ ವಹಿಸಿಕೊಂಡು ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಶ್ರೀಮಠದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾನು ಜೊತೆಗೆ ಒಂದ್ಸಲ ಆಂಧ್ರ ಗಡಿ ಭಾಗದ ನರಿಚಾನಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ ನಿಮಗೆ ಗೊತ್ತಿದೆ, ಈ ಕರ್ನಾಟಕ ಏಕೀಕರಣ ನಮ್ಮ ದೇಶದೊಳಗಡೆ ಭಾಷಾವಾರು ಪ್ರಾಂತಗಳು ಉದಯವಾದ ಮೇಲೆ ನಮ್ಮ ಭಾಗ ಆ ಕಡೆ ಹೋಗುದು ಆ ಕಡೆ ಹೋಗುದು ಅದೆಲ್ಲವೂ ಗೊಂದಲಮಯವಾಗಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದೊಳಗಡೆ ನಮ್ಮ ಕರ್ನಾಟಕ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶದ ಕೆಲವು ಭಾಗಗಳು ಆಂಧ್ರ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಕನ್ನಡ ಮಕ್ಕಳಿಗೆ ಆ ಆಂಧ್ರ ತೆಲುಗು ಭಾಷೆಯನ್ನು ಕಲಿತಕ್ಕಂಥದ್ದು ಬಹಳ ಕಷ್ಟ ಆಗಿದೆ. ಈ ವಿಚಾರ ಅಜ್ಜವರ ಗಮನಕ್ಕೆ ಬರ್ತದ. ಬಂದ ತಕ್ಷಣ ಕಾರ್ಯಪ್ರವೃತ್ತರಾಗ್ತಾರೆ. ಆಂಧ್ರ ಗಡಿ ಭಾಗದ ಹೊನ್ನಹಳ್ಳಿ ಒಳಗ 1ರಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ವಂಚಿತ ಗಡಿ ಭಾಗದ ಮಕ್ಕಳಿಗಾಗಿ ಉಚಿತ ವಸತಿಯುತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಹೊನ್ನಹಳ್ಳಿ ಗ್ರಾಮದವರು. ಇದಾದ ಬಸವ ತತ್ವ, ಇದಾದ್ರೆ ಬಸವಾಶಯ, ಇದ್ರ ಬಿಟ್ಟು ಬೇರೆ ಏನಿದೆ? ಹೌದಾ? ಹೌದಿಲ್ಲ? ಈ ಎಲ್ಲ ಬಸವ ತತ್ವಗಳನ್ನ ಬಸವ ಅನುಯಾಯಿಗಳು ಬಸವಾನುರಾಗಿಗಳು ಆಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳವರು ತಮ್ಮ ಅಧಿಕಾರದ ಸುವರ್ಣ ಅಧಿಕಾರಾವಧಿಯಲ್ಲಿ 50 ವರ್ಷಗಳ ಅಧಿಕಾರಾವಧಿಯಲ್ಲಿ ಪ್ರಾಂಚಲ ಮನಸ್ಸಿನಿಂದ ಎಡೆಬಿಡದೆ ಪಾಲಿಸತಕ್ಕಂಥ ಪೂಜ್ಯರು ಅವರ ಆಶೀರ್ವಾದದಿಂದಲೇ ಈ ಮಠದ ಅಧಿಕಾರವನ್ನು ಹೊಂದಿರತಕ್ಕಂಥ ಸತ್ಯದ ಪೂಜ್ಯರು ಕೂಡ ಬಸವಾಶಯಗಳಲ್ಲಿ ಒತ್ತು ಮೆತ್ತುಕೊಂಡು ಬದುಕ್ತಕ್ಕಂಥವರು ಅಧಿಕಾರ ಆಗಿ ಕೇವಲ 3 ವರ್ಷಗಳಲ್ಲಿ 2 ಬಸವ ಪುರಾಣಗಳನ್ನು ಅದ್ಭುತವಾಗಿ ಜರುಗಿಸಿದ್ದಾರೆ. ಹಾಗಾಗಿ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಮಾತಾಡ್ತೀವಿ, ಬಸ್ನ್ಯಾಗ ಹೊಂಟ್ರ ಅಲ್ಲಿ ಹೊಂಟ್ರ, ಇವತ್ತೇನ್ರಿ ಮಕ್ಕಳು ಹಿರಿಯರ ಮಾತು ಕೇಳಂಗಿಲ್ಲ. ನಮ್ಮ ಶಾಲೆಗೂ ನಾನು ಒಬ್ಬ ಹೆಡ್ ಮಾಸ್ಟರ್ ಆಗಿ ಅನುಭವಿಸಿರ್ತಕ್ಕಂಥ ಮಾತುಗಳು. ಕೆಲವು ಪಾಲಕರು ಬರ್ತಾರೆ, ಸರ್ ನಮ್ಮ ಮಗ ಮಾತೇ ಕೇಳಂಗಿಲ್ಲ ಸರ್, ನೀವು ಇರ್ರಿ ಅಂತ ಬರ್ತಾರೆ. ನಮ್ಮನ್ನು ಹೊಡಿತಾನೆ ಸರ್ ಅಂತ ಬರ್ತಾರೆ ಕೆಲವು ಪಾಲಕರು. ತಂದೆ ಆಗಿರ್ತಕ್ಕಂಥ ನಾನು ಹೊಡಿತಾನೆ ಸರ್ ನಮ್ಮ ಮಗ, ದಯವಿಟ್ಟು ಹೇಳಿ ಸರ್ ಬುದ್ಧಿ ಅವ್ರಿಗೆ. ಯಾಕೆ ಈಗ ಆಗ್ತಾ ಇದೆ? ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕಾಗಿರ್ತಕ್ಕಂಥದ್ದು, ನಡೆ ನುಡಿಯನ್ನು ಕಲಿಸಬೇಕಾಗಿರ್ತಕ್ಕಂಥದ್ದು ಮೊದಲು ಮನೆಯಿಂದ ಪ್ರಾರಂಭ ಆಗ್ಬೇಕು. ಮನೆಯಿಂದ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಇಂತಹ ಮಠ ಮಾನ್ಯಗಳಿಂದ ಪ್ರಾರಂಭ ಆಗ್ಬೇಕು ಅಂತ ತಿಳ್ಕೊಂಡು ಜಗದ್ಗುರು ಮಹಾಸಮಿತಿಯವರು
ನಿಮಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಯಶಸ್ವಿಯಾಗಿದೆ ಅಂತಕ್ಕಂಥ ಭಾವನೆ ಮಠದ್ದಾಗಿದೆ, ನಮ್ಮದಾಗಿದೆ. ಆಗಿದ್ದಿಲ್ಲಮ್ಮ? ಆಗಿದ್ದಿಲ್ಲ? ನೀವೇನ್ ಮಾಡ್ಬೇಕು? ಇಲ್ಲಿ ಕಲ್ತಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಮನೆ ಒಳಗಡೆ ನೋಡಿ, ಎಲ್ಲರೂ ಶರಣಾರ್ಥಿಗಳು ಅಂತ ಹೇಳ್ತೇವೆ. ಮನೆಗೆ ಹೋದ್ರೆ ಹಿರಿಯರಿಗೂ ಹೇಳ್ಬೇಕು, ಕೇವಲ ನಮ್ಮ ಅಪ್ಪನಿಗೆ ಗೌರವಿಸೋದಲ್ಲ, ಸಮಾಜದಲ್ಲಿ ನನ್ನ ತಂದೆಯ ವಯಸ್ಸಿನ ಎಲ್ಲರನ್ನೂ ಗೌರವಿಸತಕ್ಕಂಥದ್ದೇ ಶರಣ ಸಂಸ್ಕೃತಿ. ಇದನ್ನ ಬಿಟ್ಟು ಬೇರೆ ಏನಿಲ್ಲ. ಅರ್ಥ ಆಗುತ್ತೆ ನಿಮಗೂ? ಸೊ ಆ ಸಂಸ್ಕಾರವಂತರು ನೀವೆಲ್ಲ ಆಗಿ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ನೀವೆಲ್ಲ ಕಂಗೊಳಿಸ್ತಾ ಸಮಾಜ ಸ್ಮರಿಸ್ತಕ್ಕಂಥ ವ್ಯಕ್ತಿಗಳು ನೀವು ಆಗ್ಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಅದು ಈಡೇರಿದೆ ಅಂತಕ್ಕಂಥ ಭಾವವನ್ನ ಮತ್ತೊಮ್ಮೆ ಹೊತ್ಕೊಂಡು ಬಳಿಕ ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಗೊಗ್ಗ ಚನ್ನಬಸಪ್ಪನವರು ಮಾತನಾಡಿ, ಶಾಲೆಗಳಲ್ಲಿ ಮಕ್ಕಳಿಗೆ ಕೇವಲ ಪಠ್ಯದಲ್ಲಿರುವ ವಿಷಯಗಳನ್ನ ಕಲಿಸಲಾಗ್ತಿದೆ. ಮಕ್ಕಳಲ್ಲಿ ಸಂಸ್ಕಾರ ಮೂಡಿಸೋದು ಪಠ್ಯದಷ್ಟೇ ಮುಖ್ಯ. ಈ ಶಿಬಿರದಲ್ಲಿ ನಡೆಸಿದ ಕೆಲಸ ಎಲ್ಲ ಶಾಲೆಗಳಲ್ಲಿ ಆಗಬೇಕಿದೆ. ಆಗ ಮಾತ್ರ ಎಲ್ಲ ಮಕ್ಕಳಲ್ಲಿ ಸಂಸ್ಕಾರ ಹಾಗೂ ಉತ್ತಮ ನಡೆನುಡಿ ರೂಪಿಸಲು ಸಾಧ್ಯವಾಗಲಿದೆ ಎಂದರು. ನಿಜವಾಗ್ಲೂ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ. ನಮ್ಮ ಕೊಟ್ಟೂರು ಸ್ವಾಮಿಗಳು ಮಕ್ಕಳಿಗೆ ಒಂದು ಸಂಸ್ಕಾರ ಸಂಸ್ಕೃತಿ ಮಕ್ಕಳಲ್ಲಿ ಬೆಳಿಬೇಕು ಅಂತ ಹೇಳಿ ಈ ಒಂದು ಬೇಸಿಗೆಯ ಒಂದು ಶಿಬಿರದಲ್ಲಿ ಮಕ್ಕಳಿಗೆ ಶರಣ ಸಂಸ್ಕೃತಿಯ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ನಿಜವಾಗಲೂ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ, ಕೆಲವು ಕಡೆ ಎಲ್ಲ ಶಿಬಿರಾರ್ಥಿಗಳು ಮಾಡ್ತಾರೆ, 5,000 ರೂಪಾಯಿ 10,000 ರೂಪಾಯಿ ಮಾಡಿ ಅದನ್ನ ತಗೊಂಡು ಈಗ ಒಂದು ಶಿಬಿರಾರ್ಥಿಗಳು ಮಾಡ್ತಾರೆ. ಅಲ್ಲಿ ಏನಂತ ಒಂದು ಸಂಸ್ಕೃತಿ ಕಲಿಸಲ್ಲ, ಸಂಸ್ಕಾರವನ್ನು ಕಲಿಸೋದಲ್ಲ, ಬರೀ ಯಾವುದೋ ಒಂದು ಸೈನ್ಸು ಮ್ಯಾಥ್ಸು ಇಂಥವೆಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಶಾಲೆ ಪಾಠಗಳಲ್ಲಿ ಕಲಿಸ್ತಾರೆ. ಬಟ್ ಮಕ್ಕಳಿಗೆ ಏನು ಈ ಒಂದು 10 ದಿವಸ ಬೆಳಿಗ್ಗೆ ಎದ್ದು ಯೋಗಾಸನ, ಧ್ಯಾನ, ವಚನಗಳ ಅಭ್ಯಾಸ ಇವೆಲ್ಲ ಮಾಡಿಸಿ ಮತ್ತು ಶ್ರೀ ಶರಣರ ಸಂತರ ಒಂದು ಅವರ ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ತಿಳಿಸಿರುವ ಒಂದು ಕಾರ್ಯಕ್ರಮ ನಿಜವಾಗಲೂ ಒಳ್ಳೆಯ ಕಾರ್ಯಕ್ರಮ. ನಾವು ಈ ಒಂದು ಶಿಬಿರದಲ್ಲಿ ಭಾಗಿಸಿದ ಮಕ್ಕಳ ಬಾಯಲ್ಲಿ ನಾವು ಯಾವ ರೀತಿ ಅವರಿಗೆ ಒಂದು ಸಂಸ್ಕಾರವನ್ನು ತಗೊಂಡಿದ್ದಾರೆ ಈ ಒಂದು ಶಿಬಿರದಿಂದ ಅನ್ನೋದು ನಮಗೆ ಗೊತ್ತಾಗ್ತದೆ. ಇಂಥ ಒಂದು ಶಿಬಿರವನ್ನು ಏರ್ಪಾಡು ಮಾಡಬೇಕಂತ ಎಲ್ಲ ಈ ಒಂದು ಪೀಠದ ಸ್ವಾಮಿಗಳಿಗೆ ನನ್ನ ಒಂದು ಈ ಒಂದು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಮತ್ತು ಅವರಿಗೆ ನಮನಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ನಾನು ತಿಳಿಸ್ತೇನೆ. ಅದೇ ರೀತಿಯಾಗಿ ಯಾವ ನಮ್ಮ ಬಸವ ಬಳಗದ ತಾಯಿಯರು ಹಾಗೂ ಅಣ್ಣಂದಿರು ಎಲ್ಲರೂ ಈ ಒಂದು ಬೆಳಗ್ಗೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಈ ಒಂದು ಶಿಬಿರದಲ್ಲಿದ್ದು ಮಕ್ಕಳಿಗೆ ಒಂದು ಸಂಸ್ಕಾರ ಒಂದು ಹೇಳ್ಕೊಟ್ಟಿರ್ತಾರೆ. ಅವರಿಗೂ ನಾನು ನಮ್ಮ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಅದೇ ರೀತಿಯಾಗಿ ಒಂದು ಕೊಟ್ಟೂರು ಸ್ವಾಮಿ ಮಠದ ಎಲ್ಲ ಒಂದು ಶಿಕ್ಷಕರು ಶಿಕ್ಷಕಿಯರು ಎಲ್ಲ ಸೇರಿ ಈ ಒಂದು ಮಕ್ಕಳಿಗೆ ಒಂದು ಸಂಸ್ಕಾರದ ಬಗ್ಗೆ ಒಂದು ವಿಷಯಗಳನ್ನು ತಿಳಿಸಿರ್ತಾರೆ. ಅವರಿಗೂ ನಾನು ಈ ಒಂದು ಸಮಾಜ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಮಕ್ಕಳಿಗೆ ನಾನು ಹೇಳುವುದೇನೆಂದರೆ, ಮಾನವರಾಗಿ ಹುಟ್ಟಿದ್ದೇ ಒಂದು ನಮಗೆ ಮಾನವರಾಗಿ ಹುಟ್ಟಿದ್ದೇ ಒಂದು ಸೌಭಾಗ್ಯ. ಈ ಒಂದು ಸೌಭಾಗ್ಯವನ್ನು ನಾವು ಹಾಳು ಮಾಡಿಕೊಳ್ಬಾರ್ದು. ಮಕ್ಕಳಲ್ಲಿ ಈಗ ಎಲ್ಲ ತಂದೆ ತಾಯಿಗಳು ಈಗ ಇಂಗ್ಲಿಷ್ ವ್ಯಾಮೋಹವಾಗಿರುತ್ತೆ. ಎಲ್ಲ ಬ್ರಿಟಿಷರ ಒಂದು ಸಂಸ್ಕಾರ, ಬ್ರಿಟಿಷರ ಸಂಸ್ಕಾರ ನಿಜವಾಗ್ಲೂ ಒಳ್ಳೆಯದಲ್ಲ. ಯಾವಾಗಲೂ ನಮ್ಮ ಭಾರತೀಯ ಒಂದು ಶರಣ ಸಂಸ್ಕೃತಿ ಅವರಲ್ಲಿ ನಿಂತಿದಾಗ ಮಾತ್ರ ಮಕ್ಕಳಲ್ಲಿ ಒಂದು ಉನ್ನತವಾದ ಜೀವನ ಒಂದು ಬದುಕು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ನಾನು ಹೇಳೋದೇನೆಂದ್ರೆ, ಈ ಒಂದು ಶಿಬಿರದಲ್ಲಿ ಏನು ಕಲಿತಿದ್ರೆ ಮನೆಯಲ್ಲಿ ಮನೆಯಲ್ಲಿ ಹೋದ್ರು ಕೂಡ ಬೆಳಿಗ್ಗೆ ಎದ್ದು ಧ್ಯಾನ ಯೋಗ ಮಾಡಿ ತಮ್ಮ ತಮ್ಮ ಪಾಠಗಳನ್ನು ಒಂದು ತಾಸು ಓದಿದ್ರೆ ಸಾಕು. ಅದು ಯಾವಾಗಲೂ ನೆನಪಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತು ಈ ಮಠದಲ್ಲಿ ಹೇಳ್ಕೊಟ್ಟಿದ್ದಾರೆ ಶಿವ ಪೂಜೆ, ಲಿಂಗ ಪೂಜೆ ಅದನ್ನು ಮಾಡಿಕೊಳ್ಳಿ. ಅದ ನಂತರ ನೀವು ನಿಮ್ಮ ಫಲಹಾರ ತೆಗೆದುಕೊಂಡು ಸ್ಕೂಲ್ಗೆ ಹೋಗ್ಬಿಡಬಹುದು. ಈ ಒಂದು ಪದ್ಧತಿ ನೀವು ನಿಜವಾಗಲೂ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಬದುಕು ಸುಂದರವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು
ಬಳ್ಳಾರಿ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಬಿಎಸ್ ಲೋಕೇಶ್ ಕುಮಾರ್ ರವರು ಏಪ್ರಿಲ್ 30ರಂದು ವಯೋನಿವೃತ್ತಿ ಹೊಂದಲಿದ್ದಾರೆ. ಈ ಭಾಗವಾಗಿ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೇವಾ ಕವಾಯತು ನಡೆಸಿ ಅವರ ಸೇವೆಯನ್ನ ಸ್ಮರಿಸಲಾಯಿತು. ಹೀಗೆ ನಗರದ ಜಿಲ್ಲಾ ಡಿಆರ್ ಮೈದಾನದಲ್ಲಿ ಐಜಿಪಿ ಲೋಕೇಶ್ ಕುಮಾರ್ ರವರಿಗೆ ಸೇವಾ ಕವಾಯತು ನಡೆಸಿಕೊಡಲಾಯಿತು. ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ಪಡೆಗಳ ವೀಕ್ಷಣೆಗೆ ಕರೆದೊಯ್ತಾ ಇದ್ದಾರೆ. ಮಾನ್ಯ PSI ನಿಸ್ತಂತು ಘಟಕ ವಿಜಯನಗರ ಜಿಲ್ಲೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಅದರ ಜೊತೆಯಲ್ಲಿಯೇ ಹೊಸಪೇಟೆ ಉಪವಿಭಾಗದ ಶ್ರೀ ವಿರೂಪಾಕ್ಷಪ್ಪ PSI ಬಡಾವಣೆ ಪೊಲೀಸ್ ಠಾಣೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ಗೀತಾಂಜಲಿ ಶಿಂದೆ PSI ಕೊಟ್ಟೂರು ಪೊಲೀಸ್ ಠಾಣೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಶ್ರೀ ಸುಬಾನಿ ಹೊಸಪೇಟೆಯ ಸಂಚಾರಿ ಪೊಲೀಸ್ ತಂಡದ ಶ್ರೀ ಶಿವಕುಮಾರ್ PSI ಹಂಪಿ ಪ್ರವಾಸಿ ಪೊಲೀಸ್ ಠಾಣೆ ಇವರ ಪಡೆ ಮುಖ್ಯ ಅತಿಥಿಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ವಿಭಾಗದ ಶ್ರೀ ವಿಜಯಕೃಷ್ಣ PSI ಹೂವಿನಡಗಲಿ ಪೊಲೀಸ್ ಠಾಣೆ ಇವರ ಪಡೆ ಅತ್ಯಂತ ಆದರ್ಶ ಪ್ರೇರಣೆ ಮಾರ್ಗದರ್ಶನ ಈ ಎಲ್ಲ ಮುಂದಿನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಾಗಿ ಅವರ ಸೇವೆ ಮಾನ್ಯರು ಸುದೀರ್ಘವಾಗಿ 28 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಸ್ತರದ ಅಧಿಕಾರಿಗಳಾಗಿ ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದಂಥ ಮಂತು ಘಟಕ ವಿಜಯನಗರ ಜಿಲ್ಲೆ ಇವರ ಪಡೆ ಮಾನ್ಯರಿಗೆ ತಮ್ಮ ನಿಧಾನಗತಿಯ ನಡಿಗೆಯ ಮೂಲಕ ಗೌರವ ವಂದನೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆ ಹೊಸಪೇಟೆ ಉಪವಿಭಾಗದ ಶ್ರೀ ವಿರೂಪಾಕ್ಷಪ್ಪ PSI ಬಡಾವಣೆ ಪೊಲೀಸ್ ಠಾಣೆ ಇವರ ಪಡೆ ಮಾನ್ಯರಿಗೆ ತಮ್ಮ ನಿಧಾನಗತಿಯ ನಡಿಗೆಯ ಮೂಲಕ ಅತ್ಯಂತ ಶಿಸ್ತುಬದ್ಧವಾಗಿ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆ ಮಹಿಳಾ ಪೊಲೀಸ್ ಪಡೆಯ ಶ್ರೀಮತಿ ಗೀತಾಂಜಲಿ ಶಿಂದೆ PSI ಕೊಟ್ಟೂರು ಪೊಲೀಸ್ ಠಾಣೆ ಇವರ ಮಹಿಳಾ ಪೊಲೀಸ್ ಪಡೆ ಮಾನ್ಯರಿಗೆ ತಮ್ಮ ನಿಧಾನಗತಿಯ ನಡಿಗೆ ಮೂಲಕ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಅತ್ಯಂತ ಶಿಸ್ತುಬದ್ಧವಾಗಿ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಇದರ ಹಿಂದೆ ಹೊಸಪೇಟೆಯ ಸಂಚಾರಿ ಪೊಲೀಸ್ ಪಡೆಯ ಶ್ರೀ ಶಿವಕುಮಾರ್ PSI ಹಂಪಿ ಪ್ರವಾಸಿ ಪೊಲೀಸ್ ಠಾಣೆ ಇವರ ಪಡೆ ತಮ್ಮ ಆಕರ್ಷಕ ಸಂಚಾರಿ ದಿರಿಸಿನೊಂದಿಗೆ ಮಾನ್ಯರಿಗೆ ತಮ್ಮ ನಿಧಾನಗತಿಯ ನಡಿಗೆ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಗಮನವಾಗ್ತಾ ಇದೆ. ಮುಂಚೂಣಿಯಲ್ಲಿ ಪರೇಡ್ ಕಮಾಂಡರ್ ವಿಜಯನಗರ ಜಿಲ್ಲೆ ಶ್ರೀ ಕಾಸಿಂ ಸಾಬ್ PSI ನಿಸ್ತಂತು ಘಟಕ ವಿಜಯನಗರ ಜಿಲ್ಲೆ ಇವರ ಪಡೆ ಶೀಘ್ರ ನಡಿಗೆ ಮೂಲಕ ಗೌರವ ವಂದನೆ ಸಲ್ಲಿಸ್ತಾ ಇದ್ದಂತೆ ಹೊಸಪೇಟೆ ಉಪವಿಭಾಗದ ಶ್ರೀ ವಿರೂಪಾಕ್ಷಪ್ಪ PSI ಬಡಾವಣೆ ಪೊಲೀಸ್ ಠಾಣೆ ಇವರ ಪಡೆ ಶೀಘ್ರಗತಿಯ ನಡಿಗೆ ಮೂಲಕ ತಮ್ಮ ಗೌರವ ವಂದನೆ ಸಲ್ಲಿಸ್ತಾ ಇದ್ದಂತೆ ಮಹಿಳಾ ಪೊಲೀಸ್ ಪಡೆಯ ಶ್ರೀಮತಿ ಗೀತಾಂಜಲಿ ಶಿಂದೆ PSI ಕೊಟ್ಟೂರು ಪೊಲೀಸ್ ಠಾಣೆ ಇವರ ಪಡೆ ಶೀಘ್ರ ನಡಿಗೆ ಮೂಲಕ ಗೌರವ ವಂದನೆ ಸಲ್ಲಿಸ್ತಾ ಇದ್ದಂತೆ ಸಂಚಾರಿ ಪೊಲೀಸ್ ತಂಡದ ಪಡೆಯ ಶ್ರೀ ಶಿವಕುಮಾರ್ PSI ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಯ ಪಡೆ ಶೀಘ್ರಗತಿಯ ನಡಿಗೆ ಮೂಲಕ ಗೌರವ ವಂದನೆ ಸಲ್ಲಿಸ್ತಾ ಇದ್ದಂತೆ ಕೂಡ್ಲಿಗಿ ಉಪವಿಭಾಗದ ಶ್ರೀ ಮೌನೇಶ್ ರಾಠೋಡ್ PSI ಮರೆಮ್ನಳ್ಳಿ ಪೊಲೀಸ್ ಠಾಣೆ ಇವರ ಪಡೆ ಶೀಘ್ರಗತಿಯ ನಡಿಗೆ ಮೂಲಕ ತಮ್ಮ ಗೌರವ ವಂದನೆ ಸಲ್ಲಿಸ್ತಾ ಇದ್ದಂತೆ ಹರಪನಹಳ್ಳಿ ಉಪವಿಭಾಗದ
ಶ್ರೀ ವಿಜಯ ಕೃಷ್ಣ PSI ಹೂವಿನಡಗಲಿ ಪೊಲೀಸ್ ಠಾಣೆ ಇವರ ವಿಶ್ರಾಂತಿ. ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಹರಿಬಾಬುರವರು ಐಜಿಪಿ ಲೋಕೇಶ್ ಕುಮಾರ್ ಅವರ ಸೇವೆ ಕುರಿತು ತಿಳಿಸುತ್ತಾ ಅವರ ಮಾರ್ಗದರ್ಶನದಿಂದಾಗಿ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾಧ್ಯವಾಗಿತ್ತೆಂದರು. ಎಸ್ ಲೋಕೇಶ್ ಕುಮಾರ್ ಸಾಹೇಬ್ರವರಿಗೆ ಸೇವಾ ಪೆರೇಡ್ನ ಸೇವಾ ಕೈವಾತನ್ನು ನೀಡಲಿಕ್ಕೋಸ್ಕರ ಈ ಸಂಜೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಸೂಕ್ತವಾಗಿ ಹೇಳಬೇಕು ಅಂದರೆ ಈ ಸರ್ಮೋನಿಯಲ್ ಪೆರೇಡನ್ನು ಕೇವಲ ಪೊಲೀಸ್ ಪಡೆಗಳಲ್ಲದೆ ರಕ್ಷಣಾ ಪಡೆಗಳಲ್ಲೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಆಚರಣೆ ಮಾಡ್ತಾರೆ. ಹಿರಿಯ ಅಧಿಕಾರಿಗಳಿಗೆ ಗೌರವಾರ್ಥವಾಗಿ ಆಚರಿಸುವಂಥ ಸಂದರ್ಭದಲ್ಲಿ ಈ ಸರ್ಮೋನಿಯಲ್ ಪೆರೇಡನ್ನು ಈ ರಕ್ಷಣಾ ಪಡೆಗಳು ಮತ್ತು ಪೊಲೀಸ್ ಪಡೆಗಳು ನಿರ್ವಹಿಸ್ತಾ ಇರ್ತವೆ. ಇದಕ್ಕೆ ಸುಮಾರು 2000 ವರ್ಷಗಳ ಬ್ಯಾಬಿಲೋನಿಯನ್ನರ ರಿತೀಕ್ ಎನ್ನುವ ಸಾಂಪ್ರದಾಯಿಕ ಆಚರಣೆಗೆ ಹೋಲುವಂತಹ ಒಂದು ಈ ಸರ್ಮೋನಿಯಲ್ ಪೆರೇಡ್ ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಮಾನ್ಯ IGP ಸಾಹೇಬರು ಬಳ್ಳಾರಿ ವಲಯರವರಿಗೆ ಗೌರವವನ್ನು ಸೂಚಿಸುವಂಥ ಒಂದು ಕರ್ತವ್ಯದಲ್ಲಿ ನಾವೆಲ್ಲರೂ ಈ ದಿನ ತೊಡಗಿದ್ದೇವೆ. 17/11/2022 ಬಳ್ಳಾರಿ ವಲಯದ ಉಪ ಮಹಾನಿರೀಕ್ಷಕರಾಗಿ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿ 1/1/2023ರಿಂದ ಮಹಾನಿರೀಕ್ಷಕರಾಗಿ ಮುಂಬಡ್ತಿಯನ್ನು ಹೊಂದಿ ಬಳ್ಳಾರಿಯಲ್ಲೇ ತಮ್ಮ ಕರ್ತವ್ಯವನ್ನು ಮುಂದುವರಿಸುತ್ತಾ ಬಂದಿರುತ್ತಾರೆ. ನಿವೃತ್ತಿ ಕೇವಲ ವೃತ್ತಿಗಷ್ಟೇ ಒಂದು ಅಲ್ಪ ವಿರಾಮವಿದ್ದಂತೆ ನನ್ನ ಅನಿಸಿಕೆ. ಬದುಕಿಗೆ ಒಂದು ಹೊಸ ಆಯಾಮನ ಇಲ್ಲಿಂದ ಮುಂದಿನ ಹೊಸ ಪ್ರಯಾಣಕ್ಕೆ ಅವರು ಸಿದ್ಧರಾಗ್ತಾ ಇರುವಂಥ ಒಂದು ಸಂಕ್ರಮಣ ಕಾಲ. ಸಾಕಷ್ಟು ಇಲಾಖೆಗಳಿಗೆ ಹೋಲಿಸಿದ್ರೆ ಪೊಲೀಸ್ ಇಲಾಖೆಯ ವೃತ್ತಿ ಜೀವನ ಭಾಳ ಕಠಿಣ ಮತ್ತು ಭಾಳ ಪರಿಶ್ರಮ. ನಮ್ಮ ಯಾವುದೇ ಸಮಯ, ಯಾವುದೇ ಹಬ್ಬ ಹರಿದಿನಗಳು, ಎಂಥದೇ ಸಂದರ್ಭಗಳು ಬಂದರೂ ನಾವು ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಕಷ್ಟು ಬಾರಿ ಕೇವಲ 95ಕ್ಕಿಂತ ಹೆಚ್ಚು ಭಾಗ ನಾವು ಭಾಗವಹಿಸಲು ಸಾಧ್ಯ ಆಗಲ್ಲ. ಸೊ ಇಂಥ ಒಂದು ವೃತ್ತಿಯಲ್ಲಿ ಯಶಸ್ವಿಯಾಗಿ ಮಾನ್ಯ IGP ಸಾಹೇಬರು 28 ವರ್ಷಗಳ ಕಾಲ ನಿರಂತರವಾದ ಸೇವೆಯನ್ನು ನೀಡಿರ್ತಾ ಬಂದಿರ್ತಾರೆ. ಇನ್ನು ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಒಂದೆರಡು ಮಾತುಗಳನ್ನ ಹೇಳಲೇಬೇಕು. ಸರ್, ತಮಗೂ ತಿಳಿದಿರುವ ಹಾಗೆ ನಮ್ಮದು ಜಾತ್ರೆಗಳ ಜಿಲ್ಲೆ. ಸಾಕಷ್ಟು, ನಾನು ಮೊನ್ನೆ ಲೆಕ್ಕ ಆಗ್ತಾ ಇದೆ, 218 ಜಾತ್ರೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತದೆ. ಅದರಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವಂಥ ಜಾತ್ರೆಗಳು ಸುಮಾರು 6ಕ್ಕಿಂತ ಹೆಚ್ಚು ಜಾತ್ರೆಗಳು 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವಂತಹ ಜಾತ್ರೆಗಳಿದೆ. ಅವುಗಳನ್ನು ಹೊರತುಪಡಿಸಿ ಜಾಗತಿಕವಾಗಿ ಕೂಡ ನಾವು G20 ಸುಮಾರು 9 ದಿನಗಳ ಕಾಲ ಸಾಹೇಬರ ನೇತೃತ್ವದಲ್ಲಿ ನಡೀತು. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ 2 ಬಾರಿ, ಒಂದು ಬಾರಿ ಇಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದರು. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಮಾರ್ಗನಿರ್ದೇಶಕರಾಗಿ ನಮಗೆ ಎಲ್ಲ ಅಧಿಕಾರಿಗಳಿಗೆ ಅವರು ನಿರ್ದೇಶನವನ್ನು ನೀಡಿಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಸುಮಾರು 7ರಿಂದ 8 ಬಾರಿ ಮುಖ್ಯಮಂತ್ರಿಗಳ ಬಂದೋಬಸ್ತನ್ನು ನಾವು ಮಾಡಿದ್ದೇವೆ. ವಿಧಾನ ಪರಿಷತ್ ಮತ್ತು ಲೋಕಸಭೆ ಎಲೆಕ್ಷನ್ನು ಕೂಡ ಭಾಳ ಯಶಸ್ವಿಯಾಗಿ ಮುಕ್ತಾಯ ಮಾಡಿದ್ದೀವಿ. ಇನ್ನು ಜಾತ್ರೆಗಳಿಗೆ ಬಂದರೆ ಹಂಪಿ ಉತ್ಸವ ಇರ್ಬೋದು, ಮೈಲಾರ ಜಾತ್ರೆ ಇರ್ಬೋದು, ಉಜ್ಜಿನಿ ಜಾತ್ರೆ ಇರ್ಬೋದು, ಕೊಟ್ಟೂರು ಜಾತ್ರೆ ಇರ್ಬೋದು, ಹಾಗೆ ಸಾಕಷ್ಟು ಜಾತ್ರೆಗಳನ್ನ ಆಲ್ಮೋಸ್ಟ್ ಕಳೆದ 3 ಬಾರಿ ನಾನು ಮಾನ್ಯ ಮಹಾನಿರೀಕ್ಷಕರವರ ನಿರ್ದೇಶನದಂತೆ ನಾವು ಜಿಲ್ಲೆ ಯಶಸ್ವಿಯಾಗಿ ನಿರ್ವಹಿಸ್ಕೊಳ್ತಾ ಬಂದಿದ್ದೇವೆ. ಅವ್ರಿಗೆ ನಾನು ಅವರ ಮಾರ್ಗದರ್ಶನಕ್ಕೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ವಿಜಯನಗರ ಜಿಲ್ಲಾ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಬಳಿಕ IGP ಲೋಕೇಶ್ ಕುಮಾರ್ ರವರು ಮಾತನಾಡಿ SP ಶ್ರೀ ಹರಿಬಾಬುರವರ ನೇತೃತ್ವದಲ್ಲಿ ಹೊಸದಾಗಿ ರಚನೆಗೊಂಡ ವಿಜಯನಗರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ.
ನಾವು ಸರ್ಕಾರಿ ನೌಕರಿಯಲ್ಲಿ ಸೇರಿದ್ದಾಗ ನಮ್ಮಲ್ಲಿಗೆ ಬರುವ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿಕೊಂಡು ಬಂದಲ್ಲಿ ಸೇವೆಯ ಅಂತ್ಯದಲ್ಲಿ ನಮ್ಮಲ್ಲಿ ನಾವು ಖುಷಿಯನ್ನ ಕಾಣಬಹುದೆಂದರು. ಇವತ್ತಿನ ಈ ಸಮಾರಂಭದಲ್ಲಿ ತುಂಬ ಮಾತಾಡಬೇಕು ಅಂತ ಮನಸ್ಸು ಅನ್ನಿಸ್ತಾ ಇದೆ, ಆದರೆ ಮಾತುಗಳೇ ಬರ್ತಾ ಇಲ್ಲ. ಏಕೆಂದರೆ ನಾನು ಬಳ್ಳಾರಿ ವಲಯಕ್ಕೆ ಪ್ರಪ್ರಥಮವಾಗಿ ಪ್ರಭಾರ ವಹಿಸ್ಕೊಂಡ ತಕ್ಷಣ ಪ್ರಪ್ರಥಮ ನಾವೊಂದು ಸಭೆ ಅಥವಾ ಸಮಾರಂಭ ಅಥವಾ ಪೆರೇಡ್ ಅಥವಾ ಅದನ್ನು ಏನಂತ ಹೇಳಬೇಕು ಅದನ್ನು ಹಾಜರಾಗಿದೆ ಅಂದರೆ ವಿಜಯನಗರ ಜಿಲ್ಲೆದು. ನಾನು 17ನೇ ತಾರೀಕು ನವೆಂಬರ್ 2022ರಂದು ಪ್ರಭಾರ ವಹಿಸ್ಕೊಂಡೆ. 19ನೇ ತಾರೀಕು ಆ ವರ್ಷದ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಇತ್ತು. ಶ್ರೀಹರಿ ಬಾಬುರವರು ಫೋನ್ ಮಾಡಿ, ಸರ್ ಮೊದಲೇ ಕಾರ್ಡೆಲ್ಲ ಪ್ರಿಂಟ್ ಆಗಿತ್ತು, ತಮ್ಮ ಹೆಸರಿಲ್ಲ, ಆದರೂ ತಾವು ದಯಮಾಡಿ ಬರಲೇಬೇಕು ಅಂತ ಕೇಳ್ಕೊಂಡ್ರು. ನಾನು ಕೂಡ ಬಳ್ಳಾರಿಯಿಂದ ನೇರವಾಗಿ ಬಂದೆ. ಅವತ್ತಿನ ದಿವಸ ಇಷ್ಟೊಂದು ಸುಂದರವಾದ ನಮ್ಮ ಸ್ವಂತ ಮೈದಾನ ಇರಲಿಲ್ಲ. ನಾವು ಪ್ರೈವೇಟ್ ಶಾಲಾ ಮೈದಾನದಲ್ಲಿ ಅಥವಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಆದರೂ ಕೂಡ ಅಲ್ಲೇ ಅಷ್ಟೇ ಉತ್ಸಾಹದಿಂದ ನಮ್ಮೆಲ್ಲ ಕ್ರೀಡಾಪಟುಗಳು ಸಮಾರಂಭದಲ್ಲಿ ಭಾಗವಹಿಸಿ ಒಂದು ಸ್ಮರಣೀಯ ನನ್ನ ಪ್ರಪ್ರಥಮ ಸಮಾರಂಭವಾಗಿ ಮಾಡಿದ್ರು ಬಳ್ಳಾರಿ ವಲಯದ್ದು. ವಿಜಯನಗರ ಜಿಲ್ಲೆ ಅವಾಗಿನ್ನೂ 1 ವರ್ಷದ ಕೂಸು. ನನ್ನ ಕಣ್ಮುಂದೆ ಈಗ 4ನೇ ವರ್ಷ ನಡೀತಾ 3 ದಾಟಿ 4ನೇ ವರ್ಷದಲ್ಲಿ ಬಂದಿದೆ. ನನ್ನ ಕಣ್ಣೆದುರಿಗೇ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಹರಿ ಬಾಬುರವರು ತುಂಬ ಶ್ರಮವಹಿಸಿ ಹೊಸ ಒಂದು ಜಿಲ್ಲಾ ಪೊಲೀಸ್ ಕಚೇರಿಯ ಕಟ್ಟಡವನ್ನು ನಿರ್ಮಿಸಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕರ ವಸತಿ ಗೃಹವನ್ನು ನಿರ್ಮಿಸಿದರು. ಸುಂದರವಾದ DR ಕಟ್ಟಡವನ್ನು ನಿರ್ಮಿಸಿದರು. ಸುಂದರವಾದ ಫೈರಿಂಗ್ ರೇಂಜ್ ನಿರ್ಮಿಸಿದರು. ಅತ್ಯಂತ ಸುಂದರವಾದ ಈ ಪೆರೇಡ್ ಮೈದಾನವನ್ನು ನಿರ್ಮಿಸಿದರು. ಹೀಗೆ ಸುಮಾರು ಕೆಲಸಗಳನ್ನು ಮಾಡಿದರು. ಬಹುಶಃ ನನ್ನ ಒಂದು ಸಾರ್ವಜನಿಕ ಜೀವನದ ಹಿನ್ನೆಲೆಯಲ್ಲಿ ಮತ್ತು ಪೊಲೀಸ್ ಜೀವನದ ಹಿನ್ನೆಲೆಯಲ್ಲಿ ಒಂದು ಹೊಸ ಜಿಲ್ಲೆಯಲ್ಲಿ ಇಷ್ಟು ಬೇಗ ಇಷ್ಟೊಂದು ಸೌಕರ್ಯಗಳು ಆಗಿದ್ದು ಇದೇ ಮೊದಲು ಅಂತ ಹೇಳೋದಕ್ಕೆ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಷಯದಲ್ಲಿ ನನ್ನ ನೆಚ್ಚಿನ SP ಶ್ರೀಹರಿ ಬಾಬು ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತೇನೆ. ಸನ್ಮಾನ್ಯರೇ, ಈ ತಿಂಗಳ ಕೊನೆಯಲ್ಲಿ ನಾನು ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ಏಪ್ರಿಲ್ 30 ಆದ ತಕ್ಷಣ ಮೇ 1ರಿಂದ ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ನನ್ನ ಒಂದು ಸುದೀರ್ಘವಾದ ಒಟ್ಟು ಸರ್ಕಾರಿ ಸೇವೆ 38 ವರ್ಷಗಳ ಸೇವೆ. ನಾನು 22 ವರ್ಷ ಆಗ್ತಿದ್ದಂಗೆ ಸರ್ಕಾರಿ ಸೇವೆಗೆ ಸೇರಿದೆ. ಒಟ್ಟು 5ನೇ ಇಲಾಖೆ ಇದು ನಂದು, ಪೊಲೀಸ್ ಇಲಾಖೆ. 4 ಇಲಾಖೆಗಳಲ್ಲಿ ನಾನು ಕೆಲಸವನ್ನು ಮಾಡ್ತಾ ಬದಲಾವಣೆ ಮಾಡಿ 5ನೇ ಇಲಾಖೆ ಪೊಲೀಸ್ ಇಲಾಖೆಗೆ ಬಂದೆ ನಾನು. ಈ ಒಂದು 38 ವರ್ಷಗಳ ಸರ್ಕಾರಿ ಸೇವೆ ನಂತರ 38ರಲ್ಲಿ 28 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯ ಸೇವೆ ಒಂದು ಮನಸ್ಸಿನಲ್ಲಿ ಅಚ್ಚೊತ್ತಿದಂತೆ ಇದೆ. ಈಗಲೂ ನಾನು ಎಷ್ಟೋ ಸರಿ ಅಂದ್ಕೋತಾ ಇದ್ದೀನಿ, ನಿನ್ನೆ ಮೊನ್ನೆ ನಾನು ಸರ್ಕಾರಿ ಸೇವೆಗೆ ಸೇರಿದಾಗಿದೆ, ಆಗಲೇ 38 ವರ್ಷ ಆಗೋಯ್ತಾ, ನಿನ್ನೆ ಮೊನ್ನೆ ಪೊಲೀಸ್ ಇಲಾಖೆಗೆ ಸೇರಿದಾಗಿದೆ, ಆಗಲೇ 28 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ. ಆದರೂ ಪ್ರತಿಯೊಬ್ಬರಿಗೂ SP ಅವರು ಹೇಳಿದಾಗೆ ಪ್ರತಿಯೊಬ್ಬ ಸರ್ಕಾರಿ ಸೇವೆಗೆ ಸೇರಿದಂಥ ನೌಕರರಿಗೆ ನಿವೃತ್ತಿ ಅನ್ನೋದು ಅದು ಬರೆದಿಟ್ಟಿದ್ದು, ಸೇರುವಾದ್ಮೇಲೆ 60 ವರ್ಷ ಆದಮೇಲೆ ಪ್ರತಿಯೊಬ್ಬರು ನಿವೃತ್ತಿ ಆಗಲೇಬೇಕು. ಅದೇ ರೀತಿ ನಾನು ಇನ್ನು ಈ ತಿಂಗಳ 30ರಂದು ನಿವೃತ್ತಿ ಆಗ್ತಾಯಿದ್ದೀನಿ. ಆದರೆ ನಿವೃತ್ತಿಯಲ್ಲಿ ಮುಂದೆ ಜೀವನದ ಬಗ್ಗೆ ಒಂದು ಕುತೂಹಲನೂ ಇದೆ. ಯಾಕೆಂದರೆ ಇದು 2ನೇ ಘಟ್ಟ. ಮೊದಲನೇ ಘಟ್ಟ ಸರ್ಕಾರಿ ಸೇವೆ ಇಲ್ಲ ಸೇರೋದು, ನಂತರದ್ದು ಒಂದು ಹೊಸ ರೀತಿಯ ಜೀವನ. ನಾನೆಲ್ರಿಗೂ ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ, ನಾವು ಸರ್ಕಾರಿ ಸೇವೆಗೆ ಸೇರಿದಾಗ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ, ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಫಾಲೋ ಮಾಡಬೇಕಾಗತ್ತೆ. ರಿಟೈರ್ ಆದಮೇಲೂ ಕೂಡ ಜೀವನದ ರೂಲ್ಸ್ ರೆಗ್ಯುಲೇಷನ್ ಇದ್ದೇ ಇರುತ್ತೆ, ಅದು ಸಮಾಜದ ರೂಲ್ಸ್ ರೆಗ್ಯುಲೇಷನ್. ಸಾಧ್ಯವಾದಷ್ಟು ಸರ್ಕಾರಿ ಸೇವೆಯಲ್ಲಿದ್ದಾಗ ನಾವು ಸೇವೆ ಮಾಡಬೇಕು. ನಮ್ಮ ಹತ್ರ ಬರುವಂತಹ ಸಾರ್ವಜನಿಕರಿಗೆ ಅವರ ಕರ್ತವ್ಯಗಳಿಗೆ ಅವರು ಕಷ್ಟ ಸುಖಗಳಿಗೆ ಸ್ಪಂದಿಸಿ ಏನಾದ್ರು ಮಾಡಿದರೆ ಅಂತಿಮವಾಗಿ ನಮಗೆ ಭಾಳ ಸಂತೋಷ ಆಗುತ್ತೆ. ಅವರು ಒಂದು ಸಂತೋಷದಿಂದ ನಮಗೆ ಒಂದು ಧನ್ಯವಾದಗಳನ್ನು ಹೇಳಿ ನಮ್ಮ ಕಚೇರಿಯಿಂದ ಅವ್ರು ಹೊರಗೆ ಹೋಗ್ತಾ ಇದ್ದರೆ ಅದು ನೋಡಲಿಕ್ಕೆ ಸಂತೋಷ ಆಗುತ್ತೆ. ಆ ರೀತಿ ಸೇವೆ ಮಾಡ್ಕೋಬೇಕು, ತಾವೆಲ್ಲರೂ ಆ ರೀತಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಳಿಕ ಮುಖ್ಯಮಂತ್ರಿ ಪದಕ ಪಡೆದ ಪೊಲೀಸರಿಗೆ, ಅಧಿಕಾರಿಗಳಿಗೆ ಸೇರಿದಂತೆ ಅಪರಾಧಗಳನ್ನು ಭೇದಿಸುವಲ್ಲಿ ಯಶಸ್ಸು ಕಂಡ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಈ ವೇಳೆ IGP ರವರು ಶುಭ ಹಾರೈಸಿದರು. ಇದೇ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯನಗರ ಜಿಲ್ಲಾ ಘಟಕದಿಂದ ಪೊಲೀಸ್ ಇಲಾಖೆಗೆ ತುರ್ತು ಸೇವೆಗೆಂದು 6 ಸ್ಟ್ರೆಚರ್ಗಳನ್ನು ಕೊಡುಗೆಯಾಗಿ ನೀಡಿದರು. ರೂಪ್ಸಾ ಕರ್ನಾಟಕದಿಂದ ದಿನಾಂಕ 27ರಂದು ಹೊಸಪೇಟೆ ನಗರದ ವಿಜ್ಞಾನ ಕಾಲೇಜಿನಲ್ಲಿ ಶಿಕ್ಷಕರಿಗಾಗಿ ನೇರ ನೇಮಕಾತಿಗಾಗಿ ಉದ್ಯೋಗ ಮೇಳವನ್ನ ಕೈಗೊಳ್ಳಲಾಗಿದೆ.
ಕಲ್ಯಾಣ ಕರ್ನಾಟಕ ಭಾಗದ ಅರ್ಹ ವಿದ್ಯಾರ್ಥಿಗಳು ಉದ್ಯೋಗ ಮೇಳದ ಸದ್ಬಳಕೆ ಮಾಡಿಕೊಳ್ಳುವಂತೆ ರೂಪ್ಸಾ ಕರ್ನಾಟಕದ ರಾಜ್ಯ ಕಾರ್ಯಾಧ್ಯಕ್ಷ ಕೊಟ್ರೇಶ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಕೊಟ್ರೇಶ್ GM ಅಂತೇಳಿ ರೂಪ್ಸಾ ಕರ್ನಾಟಕದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕಳೆದ 6 ವರ್ಷದಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ GMK ಫಿನಾನ್ಷಿಯಲ್ ಸರ್ವೀಸಸ್ ಮತ್ತು ರೂಪ್ಸಾ ಕರ್ನಾಟಕದ ಸಹಯೋಗದೊಂದಿಗೆ ದಿನಾಂಕ 27/4/2025 ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೆ ವಿಜ್ಞಾನ್ ಟೆಕ್ನೋ ಸ್ಕೂಲ್, ಡ್ಯಾಮ್ ರೋಡ್, ಹೊಸಪೇಟೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಬೃಹತ್ ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ, ಹಾಸ್ಟೆಲ್ ವಾರ್ಡನ್, ಡ್ರೈವರ್ಸ್, ಅಡಿಗೆ ಕುಕ್ ಮತ್ತು ಹೆಲ್ಪರ್ಸ್ ವಿವಿಧ ಉದ್ಯೋಗಗಳಿದ್ದಾವೆ. ಈ ಉದ್ಯೋಗಗಳ ನೇರ ನೇಮಕಾತಿಯನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ವಿಜ್ಞಾನ್ ಟೆಕ್ನೋ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಿರುದ್ಯೋಗಿ ಯುವಕರು, ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರು B.Ed, D.Ed, BSc B.Ed, MSc B.Ed, M.Ed, PUC, ಡಿಗ್ರಿ ಮತ್ತು ಡ್ರೈವರ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಯ ಮೂಲಕ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ತಾನು ಪ್ರೀತಿಸುತ್ತಿದ್ದ ಭಾರತಿ ಶಾವಿ ಎಂಬ ಯುವತಿ ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪ್ರಿಯಕರ ವಿಜಯ ಭಾಸ್ಕರ್ ಎಂಬ ವ್ಯಕ್ತಿ ಚಾಕುವಿನಿಂದ ಹಲ್ಲೆ ಮಾಡಿ ಹತ್ಯೆಗೆ ಯತ್ನಿಸಿದ್ದಾನೆ. ಸದ್ಯ ಆರೋಪಿ ಪೊಲೀಸರ ವಶದಲ್ಲಿದ್ದು ಹಲ್ಲೆಗೊಳಗಾದ ಭಾರತಿ ಶಾವಿರವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಹೌದು, ದಿನಾಂಕ 22ರಂದು ಹೊಸಪೇಟೆ ನಗರಸಭೆಯ ಪಕ್ಕದಿಂದ ಸಾಗುವ ರಸ್ತೆಯಲ್ಲಿ ಆಂಧ್ರಪ್ರದೇಶ ಮೂಲದ ವಿಜಯ ಭಾಸ್ಕರ್ ಎಂಬ ವ್ಯಕ್ತಿ ತಾನು ಪ್ರೀತಿಸುತ್ತಿದ್ದ ಭಾರತಿ ಶಾವಿರವರಿಗೆ ಪಕ್ಕೆ ಹಾಗೂ ಕೈಗೆ ಚಾಕುವಿನಿಂದ ಹಿಡಿದು ಹತ್ಯೆ ನಡೆಸಲು ಮುಂದಾಗಿದ್ದಾನೆ. ಪ್ರತ್ಯಕ್ಷದರ್ಶಿಗಳು ಹಲ್ಲೆ ಮಾಡಿದವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಹಲ್ಲೆಗೊಳಗಾದ ಭಾರತಿ ಶಾವಿರವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ವಿಮ್ಸ್ಗೆ ರವಾನಿಸಲಾಗಿದೆ. ಈ ಕುರಿತಾಗಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಎಸ್ಪಿ ಶ್ರೀಹರಿ ಬಾಬುರವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಬೆಳಿಗ್ಗೆ ಸುಮಾರು 10 ರಿಂದ 11 ಗಂಟೆ ಮಧ್ಯದಲ್ಲಿ ಹೊಸಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಮುನ್ಸಿಪಲ್ ಕಮಿಷನರ್ ಕಚೇರಿಯ ಎಡಭಾಗದಲ್ಲಿರುವಂತಹ ಒಂದು ರಸ್ತೆಯಲ್ಲಿ ಆಂಧ್ರ ಪ್ರದೇಶದ ಮೂಲ ಆಗಿರುವಂತಹ ವಿಜಯ್ ಭಾಸ್ಕರ್ ಎಂಬುವ ಆರೋಪಿ ಆತನು ತಾನು ಪ್ರೀತಿಸುತ್ತಿದ್ದಂತಹ ವ್ಯಕ್ತಿ ಹೆಣ್ಮಗಳು ಏನಿದ್ದಾಳೆ, ಸುಮಾರು ಒಂದು 27 ವರ್ಷ ವಯಸ್ಸು. ಆಕೆಯ ಮೇಲೆ ಚಾಕುವಿನಿಂದ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾನೆ. ಅವಳಿಗೆ ಆಕೆಯ ಕೈ ಮತ್ತು ಪಕ್ಕೆ ಅಂದರೆ ಒಂದು ಹೊಟ್ಟೆಯ ಭಾಗಕ್ಕೆ ಗಾಯಗಳು ಆಗಿದ್ದು ಆಕೆಗೆ ಕೂಡಲೇ ಹಾಸ್ಪಿಟ್ಲಿಗೆ ಅಲ್ಲಿಂದ ವರ್ಗಾವಣೆಯನ್ನು ಕೂಡ ಮಾಡಲಾಗಿದೆ. ಅದೇ ಸಮಯದಲ್ಲಿ ಸಾರ್ವಜನಿಕರು, ಅಲ್ಲಿ ಪ್ರಸ್ತುತ ಇದ್ದಂಥ ಸಾರ್ವಜನಿಕರು ಇದನ್ನು ನೋಡಿದಂಥವ್ರು ಕೂಡಲೇ ಅವನನ್ನು ಹಿಡಿದು ಪೊಲೀಸ್ಗೆ ಕೂಡ ವಶಕ್ಕೆ ನೀಡಿರ್ತಾರೆ. ನಂತರ ಅವನ ಮುಂದಿನ ತನಿಖೆಗೆ ಕ್ರಮಕ್ಕೋಸ್ಕರ ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ 50/2025 ಒಂದು ಕೊಲೆಯ ಯತ್ನ ಒಂದು ಪ್ರಕರಣ ದಾಖಲಾಗಿರುತ್ತೆ. ಮುಂದಿನ ತನಿಖೆ ಈಗಾಗಲೇ ನಡೀತಾ ಇದೆ. ಆಕೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬಳ್ಳಾರಿಗೆ ಕರೆದುಕೊಂಡು ಹೋಗಿರ್ತಾರೆ. ಸೊ ಮುಂದಿನ ತನಿಖೆ ಕೂಡ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ. ಹೌದು, ಇವನು ಹೋಗಿ ಅವನು ಸಂಬಂಧಿಕನೇ ಆಗಿದ್ದಾನೆ ಅವ್ರಿಗೆ. ಸೊ ಅವರು ಬೇರೆ ಅಲ್ಲ, ಅವರು ಸಂಬಂಧಿಕರೇ ಇದ್ದಾನೆ ಅವನು. ಸೊ ಹಾಗಾಗಿ ಅವನು ಮದುವೆಗೆ ಕೇಳಿರೋದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಟ್ ಹೆಚ್ಚಿನ ತನಿಖೆಗೆ ಒಳಪಟ್ಟಾಗ ಮಾತ್ರ ನಾವು ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೋದು. ಈಗ ಪೊಲೀಸ್ ಪ್ರಕಟಣೆ.
ನಿಮಗೆ ಯಾರಾದರೂ ಸಂಶಯಾಸ್ಪದ ರೀತಿಯಲ್ಲಿ ಕಂಡುಬಂದರೆ ಅಥವಾ ಅವರ ನಡವಳಿಕೆ ಸಂಶಯಾಸ್ಪದ ರೀತಿಯಲ್ಲಿ ಇದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಯಾವುದೋ ವಾಹನ ದಿಕ್ಕಿಲ್ಲದೆ ನಿಂತಿದ್ದರೆ, ಸಂಶಯಾಸ್ಪದ ಓಡಾಟ ಕಂಡುಬಂದರೆ ಅದರ ಬಗ್ಗೆ ಸಮೀಪದ ಪೊಲೀಸ್ ಠಾಣೆಯ 100ಗೆ ಕರೆ ಮಾಡಿ ದೂರು ನೀಡಿ. ನಿಮ್ಮ ಈ ಎಚ್ಚರಿಕೆಯಿಂದ ಯಾವುದೋ ಒಂದು ಭಯೋತ್ಪಾದಕ ಕೃತ್ಯವನ್ನು ತಡೆಯಬಹುದು, ಸಮಾಜಘಾತಕ ದೇಶದ್ರೋಹಿ ವ್ಯಕ್ತಿಗಳನ್ನು ಬಂಧಿಸಲು ನೆರವಾಗಬಹುದು. ಬನ್ನಿ, ಜಾಗೃತ ನಾಗರಿಕರಾಗೋಣ, ದಕ್ಷ ಜಾಗೃತ ಸಮಾಜ ಬೆಳೆಸೋಣ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಮಾರೋಪ ಹಲ್ಲೆಗೊಳಗಾದ ಭಾರತೀಯ ಬಳ್ಳಾರಿ ರವಾನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.